ಕೋರ್ಟ್ 6 ದಿನಗಳ ಕಸ್ಟಡಿಗೆ ನೀಡಿದೆ. ಈ ಕೇಸ್ನಲ್ಲಿ ಪವಿತ್ರ ಗೌಡ ಮೊದಲ ಆರೋಪಿ. ಪವಿತ್ರ ಗೌಡ ಫಿಕ್ಸ್ ರೀ. ಹೆಣ್ಣಿನ ಹಠ, ಗಂಡಿನ ಚಟ್ಟಕ್ಕೇರಿಸಿದೆ. ದರ್ಶನ್ A2. ಸದ್ಯ ದರ್ಶನ್ ಗ್ಯಾಂಗ್ ವಿರುದ್ಧದ ಆರೋಪಗಳಿಗೆ ಪ್ರಬಲವಾದ ಸಾಕ್ಷಿ ಇದೆಯಾ? ಇದೆ. ದರ್ಶನ್ ಪರ್ಮನೆಂಟ್ ಆಗಿ ಜೈಲು ಸೇರೋದು ಗ್ಯಾರಂಟಿ ಆಗ್ತಾ ಇದೆ. ಒಂದು ವೇಳೆ ದರ್ಶನ್ ವಿರುದ್ಧ ಆರೋಪ ಸಾಬೀತಾದರೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಗೊತ್ತಾ? ಬನ್ನಿ ಹೇಳ್ತೀನಿ ನಿಮಗೆ. ಯಾವೆಲ್ಲ ಸೆಕ್ಷನ್ ನೋಡಿ, ಯಾವೆಲ್ಲ ಸೆಕ್ಷನ್ ದರ್ಶನ್ ಮೇಲೆ ಬೀಳುತ್ತೆ. ಒಂದು, ಕೊಲೆ ಆರೋಪ 302. ಇದನ್ನು ಯಾರಿಗೆ ಬೇಕಿದ್ರೂ ಕೊಲೆ ಆರೋಪ, ಕೊಲೆ ಆಗಿ ಹೋಗಿದೆ. ವೀಕ್ಷಕರೇ, ಒಂದು ಹೇಳ್ತೀನಿ, ಇವತ್ತೇನಾದರೂ ರೇಣುಕಾಸ್ವಾಮಿ ಬದುಕಿ ಉಳಿದಿದ್ರು ಕೂಡ ಇಷ್ಟೊಂದು ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಬದುಕುಳಿದವ ಏನಾದರೂ ಕಿಡ್ನ್ಯಾಪ್ ಕೇಸ್ ಹಾಕಿದ್ದರೆ ಒಳಗೋಗ್ತಾಯಿದ್ರು. IPC ಸೆಕ್ಷನ್ 302 ಕೊಲೆ ಆರೋಪ 14 ವರ್ಷ ಶಿಕ್ಷೆ. ಆಮೇಲೆ IPC ಸೆಕ್ಷನ್ 201 ಅಡಿ ಸಾಕ್ಷ್ಯನಾಶ. ಯಾವುದು ಸಾಕ್ಷ್ಯನಾಶ? ಹೆಣವನ್ನು ನೀವೊಂದು ಅಲ್ಲಿ ಈ ದರ್ಶನ್ ಲಾಯರ್ ಯಾವ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಅಚಾನಕ್ಕಾದಂಥ ಕೊಲೆ ಅಂತ ಹೇಳ್ತಾರೆ. ಅಚಾನಕ್ಕಾದಂಥ ಕೊಲೆ ಅಂತ ಕಾನೂನು ಯಾವಾಗ ಪರಿಗಣಿಸುತ್ತೆ ಗೊತ್ತಾ? ಅಣ್ಣ ತಮ್ಮ ಜಗಳ ಆಯಿತು, ಇಬ್ಬರು ಫ್ರೆಂಡ್ಸ್ಗಳ ಜೊತೆ ಜಗಳ ಆಯಿತು, ಹೊಡೆದ್ರು, ಒಬ್ಬ ಸತ್ತೋಗ್ಬಿಟ್ಟ. ಆಗೇನು ಮಾಡ್ತಾರೆ, ಇನ್ನೊಬ್ಬ ಭಯ ಬಂದುಬಿಟ್ಟು ಪೊಲೀಸರಿಗೆ ಹೇಳ್ಬಿಡ್ತಾನೆ ಅಥವಾ ಓಡೋಗ್ಬಿಡ್ತಾನಲ್ವ. ಪೊಲೀಸರಿಗೆ ಸರೆಂಡರ್ ಆಗ್ತಾನೆ. ಸರೆಂಡರ್ ಆಗೋ ಅವನೇನು ಮಾಡ್ತಾನೆ, ಫ್ರೆಂಡನ್ನು ಕೊಂದಿದ್ರೆ ಅಲ್ಲಿ ಯಾವುದೇ ಸಾಕ್ಷ್ಯ ನಾಶ ಮಾಡೋದಿಲ್ಲ. ನೋಡಿ ಸರ್, ಹಿಂಗಾಯ್ತು. ಅದು ಅಚಾನಕ್ ಕೊಲೆ. ಇದು ಏನಾಗಿದೆ, ಕೊಲೆ ಆದ ನಂತರ ನೇರವಾಗಿ ಹೋಗಿದ್ರೆ ಹೆಣ ಎತ್ತಿಬಿಟ್ಟಿದ್ದಾರೆ. ಸಿಕ್ಕಾಕೊಳ್ಳೋದು ಇಲ್ಲಿ ಇವರು. ಹೆಣ ಎತ್ತಿಬಿಟ್ಟು ಬೇರೆ ಕಡೆ ಬಿಸಾಕ್ಬಿಟ್ಟಿದ್ದಾರೆ. ಸಿಕ್ಕಾಕೊಂಡ್ಬಿಟ್ರು, ಲಾಕ್. ದರ್ಶನ್ ವಿರುದ್ಧ ಮೊದಲ ಕೇಸ್ ಕೊಲೆ ಆರೋಪ, ಎರಡನೇದು ಸಾಕ್ಷ್ಯನಾಶ. ಆಮೇಲೆ ದರ್ಶನ್ ವಿರುದ್ಧ 2 ಸ್ಟ್ರಾಂಗ್ ಸೆಕ್ಷನ್ ಹಾಕಲಾಗಿದೆ. ಒಂದು ಕೊಲೆ ಆರೋಪ, ಇನ್ನೊಂದು ಕಡೆ ಕಿಡ್ನ್ಯಾಪು ಇದೆ. ಕಿಡ್ನ್ಯಾಪ್, ಹಲ್ಲೆ, ಕೊಲೆ, ಸಾಕ್ಷ್ಯನಾಶ, 4 ಯಾವುದಾದ್ರೂ ಲಾ ಪಾಯಿಂಟ್ ಗೊತ್ತಿದ್ದವರು ಗೊತ್ತಾಗ್ಬಿಡ್ತದೆ. ಒಂದು ಕಿಡ್ನ್ಯಾಪ್, ಅದರಲ್ಲೇ ಜೈಲಾಗತ್ತೆ. ಎರಡನೇದು ಹಲ್ಲೆ, ಮಾರಣಾಂತಿಕ ಹಲ್ಲೆ, ಎಲ್ಲಿಗೆಲ್ಲ ಹೊಡೆದುಬಿಟ್ಟಿದ್ದಾನೆ. ತಲೆಗೆ ಹೊಡೆದ ಕಾರಣಕ್ಕಾಗಿ ರಕ್ತ ಹೆಪ್ಪುಗಟ್ಟಿ ಸತ್ತಿದ್ದಾನೆ. 2. ಮೂರನೇದು ಕೊಲೆ, ಮರ್ಡರ್. ಆಮೇಲೆ ಬಾಯಿ ಬಿಟ್ಟಿದ್ದಾರೆ, ಅವನೇ ಹೊಡೆದ ಕಾರಣಕ್ಕೆ ಸತ್ತೋಗಿದೆ. ಆಮೇಲೆ ಸಾಕ್ಷ್ಯನಾಶ. 4 ಕೇಸ್ ಇದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಡೆಡ್ ಬಾಡಿ ಎಸೆದು ಸಹಚರಿಗೆ ಹಣದ ಆಮಿಷ, ನಂಬರ್ 5. ಹಣದ ಆಮಿಷ ಒಡ್ಡಿದ್ದಾನೆ. ಸಾಕ್ಷಿ ನಾಶ ಮಾಡಿದ ಆರೋಪದಡಿ ಸೆಕ್ಷನ್ 201 ಹಾಕಿದ್ದಾರೆ. 2 ಸೆಕ್ಷನ್ ಬಳಿಕ ಇನ್ನೂ 2-3 ಸೆಕ್ಷನ್ ಹಾಕಬಹುದು, ಒಂದೊಂದೇ ಹಾಕ್ತಾರೆ. ಅದರಲ್ಲಿ ಪ್ರಮುಖವಾದದ್ದು IPC ಸೆಕ್ಷನ್ 364, ಹತ್ಯೆಗೂ ಮುನ್ನ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿದ್ದು. ಕಿಡ್ನ್ಯಾಪ್ ಕೇಸ್ 364, ಸಾಕ್ಷ್ಯನಾಶ 201, ಕೊಲೆ 302. ಈ 3 ಸೆಕ್ಷನ್ ಜೈಲೂಟದ ಭವಿಷ್ಯ ಬರೆಯುತ್ತೆ. ಒಂದು ಬಿಟ್ಟಿದ್ದೀನಿ ಇದರ ಮಿಡ್ಲಲ್ಲಿ, ಯಾವುದು ಗೊತ್ತಾ? ಹಲ್ಲೆ, ಮಾರಣಾಂತಿಕ ಹಲ್ಲೆ. ಈ ನಡುವೆ ಆ ಬಿರಿಯಾನಿ ನಾನ್ ವೆಜ್ ಬಿರಿಯಾನಿ ಆಗಿತ್ತಂತೆ. ಊಟ ಮಾಡೋ ಅಂದ್ರಂತೆ, ಊಟ ಮಾಡಿ, ಇದು ಕೇಳಿ ಬಂದ ಮಾತು, ಊಟ ಮಾಡೋ ಅಂದ್ರಂತೆ, ಊಟ ಮಾಡಿಲ್ವಂತೆ. ಅವನು ಜಂಗಮ ಲಿಂಗಾಯತ ಅಂತ ಕರೀತಾರೆ. ನಾನು ಮೊನ್ನೆ ಕೂಡ ಹೇಳಿದೆ, ಕೆಲವರು ಅದನ್ನು ಏನೋ ತಪ್ಪರ್ಥ ಮಾಡ್ಕೋಬೇಡಿ. ಫಸ್ಟ್ ಆಫ್ ಆಲ್ ಲಿಂಗಾಯತರು, ಎಸ್ಪೆಷಲಿ ಜಂಗಮ ಲಿಂಗಾಯತರು ನಾನ್ ವೆಜ್ ಮುಟ್ಟೋದೇ ಇಲ್ಲ.